ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ ಮಾತ್ರ. ಎಲ್ಲಿ ಓಡಾಡಿದ್ರು ಸಾಕು ಮುಗೀತಾನೆ ಇಲ್ಲ, ಸುಸ್ತಾಗಿ ಹೋಗ್ಬಿಡ್ತು ಮಾತ್ರ. ಯಪ್ಪ, ನಡಿ 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 ನಡಿ. ಹಾಯ್ ಹಲೋ ನಮಸ್ಕಾರ. ನಾವಿವತ್ತಿದ್ದೀವಿ ಶ್ರೀ ಸಂತ ಸೇವಾಲಾಲ್ ಜನ್ಮಸ್ಥಳವಾದ ಸೂರಗೊಂಡನಕೊಪ್ಪ ಬಾಯಿಗಡ್ಡಲ್ಲಿ. ಈ ಪ್ಲೇಸ್ ಬಂದ್ಬಿಟ್ಟು ಶಿವಮೊಗ್ಗದಿಂದ ಸವಳಾಗ ಬಂದರೆ ಸವಳಂಗಿಂದ ಒಳಗಡೆ 9 ಕಿಲೋಮೀಟರ್ ಜರ್ನಿ ಮಾಡಬೇಕಾಗತ್ತೆ. ಲಂಬಾಣಿ ಸಮುದಾಯಕ್ಕೆ ಸೇರುವ ಈ ದೇವಾಲಯ, ಇದು ದೇವಾಲಯ ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಮಂದಿರ ಅಂತ. ಅಷ್ಟು ಸಖತ್ತಾಗಿದೆ. ಒಳಗಡೆ ಲಂಬಾಣಿ ಸಮುದಾಯಕ್ಕೆ ಸೇರಿರುವ ಅವ್ರದ್ದು ಕಲಾಕೃತಿಗಳನ್ನ ಎಲ್ಲ ತೋರಿಸಿದ್ದಾರೆ. ಇದು ಬಂದ್ಬಿಟ್ಟು ಸಂತ ಸೇವಾಲಾಲ್ ಅವರ ಮಂದಿರ. ಹಾಗೆ ಒಳಗಡೆ ಇನ್ನೊಂದು ಹೆಣ್ಣು ದೇವರ ಮಂದಿರ ಕೂಡ ಇದೆ, ಅದು ಕೂಡ ತುಂಬಾನೇ ಸಖತ್ತಾಗಿದೆ. ಇದು ಟೆಂಪಲ್ನ ಮುಂದ್ಗಡೆ ವ್ಯೂ. ಒಳಗಡೆ ನೇಚರ್ ಮತ್ತೆ ಕ್ರಿಯೇಟಿವಿಟಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದೆ ಅಂತ ಹೇಳ್ಬೋದು. ಟೆಂಪಲ್ನ ಹಿಂದ್ಗಡೆ ಒಂದು ಪವಿತ್ರ ಕೊಳ ಎಂದ ಸ್ಥಳ ಇದೆ, ಬನ್ನಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಇದೇ ನೋಡಿ ಆ ಪವಿತ್ರ ಕೊಳ. ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಉದುರುತ್ತ, ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಉದುರುತ್ತ, ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ, ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ. ಮಸ್ತಾಗಿದೆ ಮಾತ್ರ. ಒಳ್ಳೆ ವೆದರು, ವಾತಾವರಣ ನೋಡೋಕೆ ಏನೇನೋ ಮಾಡಿಬಿಟ್ಟಿದ್ದಾರೆ ಇಲ್ಲಿ, ಗೊತ್ತೇ ಇಲ್ಲ ಈ ಥರ ಎಲ್ಲ ಇದೆ ಅಂತ. ಇಲ್ಲಿಂದ ಶುರುವಾಗುತ್ತೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ, ಗೊಂಬೆಗಳು ಆಗಿನ ಲಂಬಾಣಿ ಸಮುದಾಯದ ವರ್ಗ ಅವರು ಹಳ್ಳಿ ಜೀವನವನ್ನು ಯಾವ ರೀತಿ ಮಾಡ್ತಿದ್ರು, ಅವರ ದಿನನಿತ್ಯದ ಕಾರ್ಯಗಳು, ಅದನ್ನ ಇಲ್ಲಿ ಗೊಂಬೆಗಳ ಮೂಲಕ ತೋರಿಸಲಾಗಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಅರಳಿಕಟ್ಟೆ ಇದೆ. ಆಗಿನ ಒಂದು ಊರಿನ ಮುಖಂಡರು ಕೂತ್ಕೊಂಡು ಊರಿನ ಜನಗಳಿಗೆ ಪಂಚಾಯತಿ ಮಾಡಿದಿರ್ಬೋದು, ಒಂದು ತಿಳುವಳಿಕೆ ಹೇಳಿದಿರ್ಬೋದು. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಸೈಕಾಗಿ ಮಾಡಿದ್ದಾರೆ. ಗೊಂಬೆಗಳು ಮಾತ್ರ ನೋಡ್ತಿದ್ರೆ ನಿಜವಾಗ್ಲೂ ಮನುಷ್ಯ ಅಂತ ಅನಿಸ್ಬೇಕು, ಅಷ್ಟು ಚೆನ್ನಾಗಿದೆ. ಅಕ್ಕಿ ಕೇರ್ತಿರೋದು, ಬಟ್ಟೆ ಹೊಲಿತಿರೋದು, ಆ ಗುಡಿಸ್ಲು ಕೂಡ, ಆ ಅನಿಮಲ್ಸು, ಮೇಕೆಗಳು ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂದ್ರೆ ಟ್ರೂನೇ ಅನ್ಬೇಕು. ಆ ಥರನೇ ಅಲ್ಲಿ ನಿಜವಾದ ಮನುಷ್ಯರೇ ಇದ್ದಾರೆ ಅಂತ ಅನ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೇಚರ್ ಕೂಡ ತುಂಬ ಕ್ಲೀನ್ನೆಸ್ನ ತುಂಬಾನೇ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದೂ ಡೀಟೇಲಿಂಗ್ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಹುಡುಗಿ ರೆಡಿಯಾಗಿ ಪೇಟೆ ಹೋಗ್ತಾಳೆ, ಅಕ್ಕಿ ಬೀಸಿದ್ದಾರೆ, ಕುರಿಮರಿ ಸಾಕೋತಿರ್ಬೋದು, ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಕಟ್ಗೆ ತರ್ತಿರೋದು, ಅಡುಗೆ ಮಾಡ್ತಿರೋದು ತುಂಬಾನೇ ಚೆನ್ನಾಗಿದೆ. ಹುಲಿ ಮೂರ್ತಿ ಮಾಡಿಟ್ಟಿದ್ದಾರೆ. ಮತ್ತು ಆಗಿನ ಒಂದು ಕಾಲದಲ್ಲಿ ಅರಳಿಕಟ್ಟೆಯಲ್ಲಿ ಇದು ಶೇವಿಂಗ್ ಮಾಡೋದು, ಚೌರ ಮಾಡೋದು ಇತ್ತು. ಆವಾಗ ಹಳ್ಳಿಯಲ್ಲೆಲ್ಲ ಆ ಥರನೇ ಮಾಡ್ತಿದ್ದು, ಅದನ್ನು ಕೂಡ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ, ಮಸ್ತಾಗಿದೆ ವೆದರ್ ಮಾತ್ರ. ಒಳಗಡೆ ಒಳ್ಳೆ ನೇಚರ್ ಮೇಂಟೈನ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಇಲ್ಲಿ ತೊಟ್ಟಿಲು ಸನ್ನಿವೇಶ ಅಂತ ಒಂದು ಆರ್ಟ್ನ ಮಾಡಿಟ್ಟಿದ್ದಾರೆ. ಮೋಸ್ಟ್ಲಿ ಇದು ಸಂತ ಸೇವಾಲಾಲ್ ಅವ್ರನ್ನ ತೊಟ್ಟಿಲಿಗೆ ಹಾಕೋ ಸನ್ನಿವೇಶ ಅನ್ಸುತ್ತೆ ಮೋಸ್ಟ್ಲಿ. ನೀವು ಕೂಡ ಫ್ರೀ ಆಗಿದ್ದಾಗ ಒಂದ್ಸರಿ ವಿಸಿಟ್ ಮಾಡಿರಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಗುಡ್ ವೈಬ್ ಕೊಡ್ತು ಅಂತಲೇ ಹೇಳ್ಬೋದು. ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಇನ್ಫಾರ್ಮೇಷನ್ ಸಿಕ್ತು. ತುಂಬ ನೋಡೋಕ್ಕೆ ಒಂದು ಒಳ್ಳೆ ಆರ್ಟ್ಸ್ಗಳನ್ನ ನೋಡೋಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.